ದಡ್ಡಿ ಸಿದ್ದೇಶ್ವರರ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಮಾರಂಭದ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ಅಲಂಕರಿಸಿರ್ತಕ್ಕಂಥ ಪರಮ ಪೂಜ್ಯ ಮರುಳು ಸಿದ್ಧ ಮಹಾಸ್ವಾಮೀಜಿ ಅವರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಮಾಜದ ಹಿರಿಯರು ವಿಶೇಷವಾಗಿ ದಡ್ಡಿ ಸಿದ್ದೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಹಗಲಿರುಳು ತನು ಮನ ಧನದಿಂದ ಶ್ರಮಿಸಿಕೊಂಡು ಬಂದಿರತಕ್ಕಂಥ ನನಗೆ ಅತ್ಯಂತ ಆತ್ಮೀಯರು ಆಗಿರ್ತಕ್ಕಂಥ ಕಲ್ಲಪ್ಪ ಕಮೇತ್ರಿ ಅವರೇ, ಉದ್ದಪ್ಪ ತಟ್ರಿ ಅವರೇ, ಲಕ್ಕಪ್ಪ ಎಂಕಚ್ಚಿ ಅವರೇ, ವೀರಪ್ಪ ಎಂಕಚ್ಚಿ ಅವರೇ, ಪುರಸಭೆಯ ಉಪಾಧ್ಯಕ್ಷಿಣಿ ಮತ್ತು ನನ್ನ ಸೋದರಿಯಾಗಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಅಂಕಚ್ಚಿ ಅವರೇ, ಶಂಕರ್ ಲಂಗೋಟಿ ಅವರೇ, ಚಂದ್ರು ವಾಗ್ರಿ ಅವರೇ, ಬರ್ಮಾ ಮಕಾಣಿ ಅವರೇ, ಸಿದ್ದಪ್ಪ ಲಂಗೋಟಿ ಅವರೇ, ಮಲ್ಲು ಬುಟಾಳೆ ಅವರೇ, ಅವರಿವರೆನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದಡ್ಡಿ ಸಿದ್ದೇಶ್ವರರ ಎಲ್ಲ ಭಕ್ತಾದಿಗಳೇ, ನನ್ನ ಪೂಜ್ಯ ರೈತ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ ಮತ್ತು ಯುವಕರೇ, ಬಹುತೇಕ ತಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ ಇಲ್ಲಿ ಮಹಾರಾಜರಲ್ಲಿ ಪ್ರವಚನ ಮಾಡ್ತಾರೆ. ಅದು ಮಳೆಗಾಲದಾಗ ಅಥವಾ ನಮ್ಮ ಸಂದರ್ಭದೊಳಗೆ ನಮಗೆ ತೊಂದರೆ ಆಗ್ತದೆ, ಅಲ್ಲಿ ಸ್ವಲ್ಪ ಮುಂದೆ ಮಂಟಪ ಹಾಕಬೇಕು ಅಂತ ಹೇಳಿದಾಗ ಅವ್ರಿಗೆ 40 ಲಕ್ಷ ರೂಪಾಯಿ ಮಂಜೂರಾತಿಯನ್ನು ಮಾಡಿಸಿದ್ದೀನಿ. ಅದರ ಜೊತೆಗೆ ಬಡಚಿ ಒಳಗೆ ಬೀರೇಶ್ವರ ದೇವರ ಮುಂದೂ ಕೂಡ ಒಂದು ಮಂಟಪ ಹಾಕೋ ಸಲುವಾಗಿ ಅಲ್ಲಿನೂ ಒಂದು 20 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಂದಗಾಂವ್ ಗ್ರಾಮದೊಳಗೆ ಬೀರೇಶ್ವರಿಗೆ ಒಂದು 25 ಲಕ್ಷ ಕೊಟ್ಟಿದ್ದೀವಿ. ಕೊಕಟ್ನೂರದೊಳಗೆ ಬೀರೇಶ್ವರಿಗೆ ಒಂದು 20 ಲಕ್ಷ ರೂಪಾಯಿ ಹಾಕಿ ಕೊಟ್ಟಿದ್ದೀವಿ. ಅದಕ್ಕೆ ಮೊದಲು ಒಂದು 25 ಹಾಕಿ ಕೊಟ್ಟಿದ್ದೀವಿ. ಈಗ ಮತ್ತೆ ಎರಡನೇ ಕಂತದ ಮತ್ತೊಂದು 20 ಹಾಕಿ ಕೊಟ್ಟಿದ್ದೀವಿ. ಬಳವಾಡ ಗ್ರಾಮದೊಳಗೂ ಒಂದು ಬೀರೇಶ್ವರ ದೇವಸ್ಥಾನದ ಮುಂದೆ ಒಂದು ಮಂಟಪ ಹಾಕೋ ಸಲುವಾಗಿ 20 ಲಕ್ಷ ಕೊಟ್ಟಿವಿ. ಹಳ್ಳ್ಯಾಳದ ಅದು ಶಿವಲಿಂಗೇಶ್ವರ ದೇವಸ್ಥಾನ ಮತ್ತೊಂದು ಇದೆ, 2 ಅದಾವು, ಅದಕ್ಕೊಂದು 25 ಲಕ್ಷ ರೂಪಾಯಿ ಹಾಕಿದ್ದೀವಿ. ಮತ್ತು ಚಲಸಂಗ ಗ್ರಾಮದೊಳಗೆ ನಮ್ಮ ಸಮಾಜದೊಳಗೆ ಕಲ್ಯಾಣ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದು ಸಮುದಾಯ ಭವನವನ್ನು ಕನಕ ಭವನ ಅಂತ ಕೇಳಿದ್ರು, ಅವರಿಗೆ ಒಂದು 50 ಲಕ್ಷ ರೂಪಾಯಿ ಹಾಕಿದ್ದೀವಿ. ಒಟ್ಟು ಹಾಲು ಮತ್ತು ಸಮಾಜದವರಿಗೆ ಇಲ್ಲಿವರೆಗೆ ಸುಮಾರು 3,70 ಲಕ್ಷ ರೂಪಾಯಿಗಳನ್ನು ವಿಶೇಷ ಅನುದಾನವನ್ನು ಅದು ನಮ್ಮ ಕ್ಷೇತ್ರದ ನಮ್ಮ ಹಾಲು ಮತ್ತು ಸಮಾಜಿಗೆ ತಂದು ಕೊಟ್ಟಿರ್ತಕ್ಕಂಥದ್ದಿದೆ. ಮತ್ತು ಇನ್ನೂ ಅನೇಕ ಕಡೆ ಬೇರೆ ಬೇರೆ ಸಮಾಜದವರು ಕೂಡ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದು ಪಂಚಮಸಾಲಿ ಸಮಾಜದವ್ರಿಗೂ ಈಗಾಗಲೇ 1.5 ಕೋಟಿ ಕೊಟ್ಟಿದ್ದೀವಿ. ಜೈನ್ ಸಮಾಜದವರಿಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಬೇರೆ ಬೇರೆ ಸಮಾಜದವ್ರು ಏನು ಕೇಳಿದ್ರು ಎಲ್ಲ ಸಮಾಜದವ್ರಿಗೂ ಕೆಲವೊಂದು ಅನುದಾನವನ್ನು ತಂದು ಕೊಟ್ಟು ಸರ್ವ ಜನಾಂಗದ ಶಾಂತಿಯ ತೋಟ ಅತನಿಗೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ. ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ ಎಲ್ಲರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರುವಂಥ ಕೆಲಸವನ್ನು ನೀವು ಕೂಡಿ ಮಾಡೋಣ ಅಂತ ಎಲ್ಲ ಕಾರ್ಯಗಳಿಗೆ ನಿಮ್ಮ ಸಹಾಯ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಕಳೆದ ಚುನಾವಣೆ ಒಳಗೆ ಅಥಣಿ ತಾಲೂಕದಲ್ಲಿರ್ತಕ್ಕಂಥ ಹಾಲು ಮತ್ತು ಸಮಾಜದವರು 100ಕ್ಕೆ ಎಷ್ಟು ನನಗೆ ಮತ ಹಾಕಿರಪ್ಪ ಅಂತಂದ್ರೆ 100ಕ್ಕೆ 99ರಷ್ಟು ಮತಗಳನ್ನು ಹಾಕಿರ್ತಕ್ಕಂಥವ್ರು. ಅದು 100ಕ್ಕೆ 99ರಷ್ಟು ಮತಗಳನ್ನು ಹಾಕಿರೋದ್ರಿಂದ ಇಡೀ ರಾಜ್ಯದೊಳಗೆ ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥ 2ನೇ ಸಾಲಿನೊಳಗೆ ಯಾರು ಸೇರಿಸಿದ್ರು ಅಂದ್ರೆ ಅದು ನೀವೆಲ್ಲರೂ ಸೇರ್ಕೊಂಡು ನನ್ನನ್ನು ಸೇರಿಸುವಂತ ಕೆಲಸ ಮಾಡಿದಿರಿ. ಅದರಿಂದ ನಿಮ್ಮ ಋಣದ ಭಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ನನ್ನ ಮೇಲಿದೆ. ಅದನ್ನು ಬಹುತೇಕ ನನಗನ್ಸುತ್ತೆ ಇಡೀ ಜೀವನ ತುಂಬ ಅದನ್ನ ನಾ ದುಡಿದ್ರು ಸಹಿತ ಆ ಋಣದ ಭಾರವನ್ನು ಮುಟ್ಸ್ಲಿಕ್ಕೆ ಆಗಲ್ಲ. ಆದ್ರೆ ನನ್ನ ಶಕ್ತಿ ಮೀರಿ ಈ ಕ್ಷೇತ್ರದ ಎಲ್ಲ ಜನರ ಮತ್ತು ನಿಮ್ಮೆಲ್ಲರ ಸೇವೆಯನ್ನ ಮಾಡಿ ಆ ಋಣದ ಭಾರದಲ್ಲಿ ಸ್ವಲ್ಪ ಆದ್ರೂ ನಾನು ಕಡಿಮೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದಡ್ಡಿ ಮುತ್ತನ ಜಾತ್ರೆಗೆ ಕರೆಸಿಕೊಂಡು ಅವನ ಆಶೀರ್ವಾದವನ್ನು ಕೊಡಿಸೋದ್ರ ಜೊತೆಗೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ನೀವು ಬಹಳ ಭಕ್ತಿ